ಎಲ್ಲ ಬೆಂಕಿ ಪಟ್ಟ ಬೆಂಕಿ ಪಟ್ಟ ಬಿಡ ಅಲ್ಲಿ ಹಚ್ಚ ಕರ್ಪೂರ ಪರಮಾತ್ಮ ಪಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣ ಪಾರೋ ಕೃಷ್ಣಯ್ಯ ಪರಮಾತ್ಮ ಪಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣ ನಿನ್ನ ಮುಖವನ್ನು ತೋರೋ ಪರಮಾತ್ಮ ಬಾರೋ ಕೃಷ್ಣ ನಿನ್ನ ಮುಖವನ್ನು ತೋರೋ ನಿನ್ನ ಸಮರ್ಯಾರಯ್ಯ ಈ ದೊರೆಯೊಳಗೆ ನಿನ್ನ ಸಮರ್ಯಾರಯ್ಯ ಈ ದೊರೆಯೊಳಗೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣ ಬಾರೋ ಕೃಷ್ಣಯ್ಯ ಮುರಾರೇ ಬಾಬಾ ಕೃಷ್ಣ ಬಾಬಾ ಮುರಾರೇ ಬಾಬಾ ಬಾಬಾ ಕೃಷ್ಣ ಬಾಬಾ ಮುಕುಂದ ಬಾಬಾ ಮುರಾರೇ ಬಾಬಾ ಬಾರೋ ಕೃಷ್ಣಯ್ಯ ಭಕ್ತರ ಮನೆಗೀಗ ಕೃಷ್ಣ ಬಾರೋ ಕೃಷ್ಣಯ್ಯ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದಲ್ಲ ಪರಮಾತ್ಮ. ಯಾವ ಪರಮಾತ್ಮ ನನ್ನ ತಲೆಯ ಮೇಲೆ ಅಭಯ ಅಸ್ತ್ರವನ್ನು ನೀಡುವನೋ ಕಾಣನಲ್ಲ ಪರಮಾತ್ಮ. ಯಾವ ಯೋಗಿಗಳು ಮಹಾಮುನಿಗಳು ಹಗಲಿರುಳು ತಪಸ್ಸನ್ನು ಮಾಡಿ ಅವನ ದರ್ಶನ ಭಾಗ್ಯವನ್ನು ಪಡೆಯುವರು ಕಾಣನಲ್ಲ ಪರಮಾತ್ಮ. ಪರಮಾತ್ಮ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರ ರಂಗ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಪರಮಾತ್ಮ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ
ಬಕುತರ ಬಂದು ನೀನೆ ಎಲ್ಲೆಲ್ಲಿ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲಿ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಈ ಜಗವೆಲ್ಲ ತುಂಬಿರುವೆ ತಂದೆ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರ ಹರೇ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ನೀಲಾಕಾಶದಿ ನೀಲಾಕಾಶದ ನೀಲಿಯಾಗಿ ಭಾಸ್ಕರನಂತೆ ಈ ಬೆಳಕಾಗಿ ನೀಲಾಕಾಶದ ನೀಲಿಯಾಗಿ ಭಾಸ್ಕರನಂತೆ ಈ ಬೆಳಕಾಗಿ ಎಲ್ಲೆಲ್ಲಿ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲಿ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಈ ಜಗವೆಲ್ಲ ತುಂಬಿರುವೆ ತಂದೆ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರ ರಂಗ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ವಿಠಲ ಆಹಾ ಪರಮಾತ್ಮ ನಿನ್ನ ಪರಮಾತ್ಮ ಹಗಲಿರುಳು ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ಪರಮಾತ್ಮ. ಮೊರೆ ಕೇಳಿ ನೀ ಬಾರೆಯ ದಯಾಮಯ ಭಕ್ತರ ಮೊರೆ ಲಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾಲಿ ಜನಾಭಾ ರುಕ್ಮಿಣಿ ಲೋಲ ವಾರಿ ಜನಾಭ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬನ್ನಿಸಲಕುದೆ ನಿನ್ನಯ ಲೀಲೆ ಕೃಷ್ಣ
ದರ್ಶನ ನೀಡಯ್ಯ ನೀರದ ಲೋಚನ ದರ್ಶನ ನೀಡಯ್ಯ ಪದ ಕೇಳಿ ಬಾರಯ್ಯ ದಯಾಮಯ ಭಕ್ತರ ಮೊದಲಾಲಿಸಿ ಗೌರಿ ಮದ ಕೇಳಿ ನೀ ಬಾರಯ್ಯ ಎನ್ನ ಮದ ಕೇಳಿ ನೀ ಬಾರಯ್ಯ ಎನ್ನ ಮದ ಕೇಳಿ ನೀ ಬಾರಯ್ಯ ಎನ್ನ ಮದ ಕೇಳಿ ನೀ ಬಾರಯ್ಯ ಬಂದೆಯ ಬಂದೆಯ ಪರಮಾಸಗಳು ಕುಶಲವೇ ಮತ್ತೆ ಶಿರೋಮಣಿ ಪರಮಾತ್ಮ ನಿನ್ನ ದಯದಿಂದ ಕುಶಲವಾಗಿ ಪರಮಾತ್ಮ ಭಕ್ತ ಶಿರೋಮಣಿ ಪರಮಾತ್ಮ ಮಾರ್ಗಾಯಾಸದಿಂದ ನಾನು ಬಹಳವಾಗಿ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡಲಾರೆಯ? ಆಹಾ ಪರಮಾತ್ಮ ಅನುಸರಣೆಯಾದ ನಾನು ನಿನಗೆ ಏನನ್ನು ಕೊಡಲಿ ಪರಮಾತ್ಮ? ವಿದುರ ಪರಮಾತ್ಮ ನಾನು ರಾಜಕಾರ್ಯಾರ್ಥವಾಗಿ ಹೋಗುತ್ತಿರುವಾಗ ನಿನ್ನ ಭಕ್ತಿಯ ಪಾಶವು ನನ್ನನ್ನು ಅಡ್ಡಲಾಗಿ ಬಂದು ಇಲ್ಲಿಗೆ ಕರೆತಂದಿತು. ನೀನೇನು ಸಾಮಾನ್ಯನೇ? ಪಡವಿಯೋಳ್ ಭಕ್ತ ಶಿರೋಮಣಿನೇನ ಇದರ ಪರಮಾತ್ಮ ಪಡವಿಯೋ ಭಕ್ತ ಶಿರೋಮಣಿನೇನ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ ಎತ್ತ ಹೋದರು ಮನ ಎತ್ತಲೆ ಬಾರ್ಪುದು ಪರಮಾತ್ಮ ಎತ್ತ ಹೋದರು ಮನ ಎತ್ತಲೆ ಬಾರ್ಪುದು ಶಕ್ತನೆನಿಸಿದ ವಿದುರ ವಿದುರ ಪರಮಾತ್ಮ ಶಕ್ತನೆಂದೆನಿಸಿದ ಬದ್ಧ ಸುಯೋಧನ ಪರಮಾತ್ಮ ಶಕ್ತನೆಂದೆನಿಸಿದ ಬದ್ಧ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮರನೆ ಬರ ಭಕ್ತನೆ ನಿನಗಿಂತ ಉತ್ತಮರನೆ ಬರ ಭಕ್ತನೆ ನಿನಗಿಂತ ಉತ್ತಮರನೆ ಬರ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಬಿಡುವ ಭಕ್ತ ಶಿರೋಮಣಿ ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಈ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಈ ಪರ್ಣ ಕುಟೀರದಲ್ಲಿ ವಾಸ ಮಾಡುತ್ತಾ ಹರಿಷಡ್ ವರ್ಗಗಳನ್ನೆಲ್ಲ ಹೊರದೂಡಿ ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ಈ ನಿನ್ನ ಭಕ್ತಿ ಏನೆಂಬುದು ನನಗೆ ತಿಳಿಯದೆ ಎಲ್ಲಿ ಏನಾದರೂ ಆಹಾರವನ್ನು ಕೊಡಲಾರೆಯ? ಪರಮಾತ್ಮ ನಿನಗೆ ಇಟ್ಟಿದ್ದ ಹಸಿವಿನ ಕ್ಷೀರವು ನಿನಗೆ ನೈವೇದ್ಯಕ್ಕಿಂತ ಇಟ್ಟಿದ್ದ ಕ್ಷೀರವು ನಾನೇ ಬಂಧಿಸಿಬಿಟ್ಟಿನಲ್ಲ ಪರಮಾತ್ಮ. ಏನು ಇದರ ಪರಮಾತ್ಮ. ಕ್ಷೀರವೇ ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಅದನ್ನು ನಾನು ಬಹಳ ದಿನಗಳಿಂದಲೂ ಹುಡುಕುತ್ತಿದ್ದೆನು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನವಾದ ಅವಲಕ್ಕಿ ಸಾರವು ಇನ್ನೂ ನನ್ನ ನೆನಪಿನಲ್ಲಿರುವುದು. ಹಾಗೆಯೇ ಭಕ್ತಳಾದ ಶಬರಿಯು ಕಚ್ಚಿ ಆರಿಸಿಟ್ಟಿದ್ದ ಹಣ್ಣುಗಳು ಇನ್ನೂ ನನ್ನ ನೆನಪಿನಲ್ಲಿರುವು. ಇದರ ಇವೆರಡಕ್ಕಿಂತಲೂ ಶ್ರೇಷ್ಠವಾದದ್ದು ಆ ಕ್ಷೀರ. ಇಲ್ಲಿ ಹೋಗಿ ಅದನ್ನೇ ತೆಗೆದುಕೊಂಡು ಬಾ. ಹಾ ಪರಮಾತ್ಮ. ಹಾ ಪರಮಾತ್ಮ, ಇದರಲ್ಲಿ ಕ್ಷೀರವು ನಿನ್ನ ತುಟಿಗೂ ನ್ಯಾಲಿಗೂ ನೆನೆಯುವಂತಿಲ್ಲ. ಏಕೆ ನೆನೆಯುವುದಿಲ್ಲ ನೋಡುತ್ತಿರುವುದರ?
ಇದರ ಪರಮಾತ್ಮ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ ಇದರ ಅದು ಅಲ್ಲಿ ನೋಡು ಕ್ಷೀರ ನಿನ್ನ ಕುಟೀರದಿಂದ ಹಸ್ತಿನಾವತಿಗೆ ದುರ್ಯೋಧನ ಆಸ್ಥಾನದವರು ಒಲಿಯುತ್ತಿರುವುದು. ನೀನು ಸಾಮಾನ್ಯನೇ? ಪರಮಾತ್ಮ ಪರಮಾತ್ಮ ನಿನ್ನ ಈ ಬ್ರಹ್ಮಾಂಡವೇ ನಡಗಿದ್ದಿರುವ ನಿನ್ನ ಬಾಯಲ್ಲಿ ಈ ಕ್ಷೀರವೇ ಯಾವ ಕ್ಷೀರ ಪರಮಾತ್ಮ? ಏ ಕೃಷ್ಣ ಏ ಗೋಪಾಲ ಪರಮಾತ್ಮ ಇದರ ನಾನೇ ಎಂಬ ಭಾವ ನಾಶವಾಯಿತು ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು ಎಂಬ ನೀತಿ ನಿಜವಾಯಿತು. ಎಲ್ಲವ ಮರೆತೆ ನಿನ್ನನ್ನು ನಂಬಿದೆ ಪರಮಾತ್ಮ ಎಲ್ಲವ ಮರೆತೆ ನಿನ್ನನ್ನು ನಂಬಿದೆ ಕೈ ಹಿಡಿದಲ್ಲ ನೆಲೆಗಯ್ಯ. ಎಲ್ಲವ ಮರೆತೆ ನಿನ್ನನ್ನು ನಂಬಿದೆ ಕೈ ಹಿಡಿದಲ್ಲ ನೆಲೆಗಯ್ಯ. ಎಲ್ಲ ಎಲ್ಲ ನೀನೇ ನಿನ್ನನ್ನು ನಂಬಿ ಬಂದ ಭಕ್ತ ಜನರ ಸಲಹೆಯ ಪರಮಾತ್ಮ ನಿನ್ನನ್ನು ನಂಬಿ ಬಂದ ಭಕ್ತ ಜನರ ಸಲಹೆಯ ನಾನೇ ಎಂಬ ಭಾವ ನಾಶವಾಯಿತು ಎಂಬ ನೀತಿ ನಿಜವಾಯಿತು. ತಂದೆಯು ನೀನೆ ತಾಯಿಯು ನೀನೆ ಪರಮಾತ್ಮ ಭಕ್ತ ಶಿರೋಮಣಿ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಬಸುಂದರ ಬಂದು ನೀನೆ ಎಲ್ಲ ನೀನೆ ಉಳಿಯುವುದೊಂದೇ ದಾನ ಧರ್ಮ ನಿತ್ಯ ಪುಣ್ಯ. ಉಳಿಯುವುದೊಂದೇ ದಾನ ಧರ್ಮ ನಿತ್ಯ ಪುಣ್ಯ. ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಪರಮಾತ್ಮ ಭಕ್ತ ಶಿರೋಮಣಿ ನೀನು ಬಂದ ಕಾರಣವೇನು ತಿಳಿಸೇ ಇಲ್ಲವಲ್ಲ ಪರಮಾತ್ಮ? ವಿದುರ ಪರಮಾತ್ಮ ನಾನು ಹಸ್ತಿನಾವತಿಗೆ ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿರುವೆನು. ಮಾತಾಡು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಹೋಗುವುದು. ಪರಮಾತ್ಮ ಪಾಂಡವರಿಗೆ ಬರಬೇಕು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸಹಕರಿಸು ಪರಮಾತ್ಮ. ವಿದುರ ಪರಮಾತ್ಮ ವಿದುರ ಪರಮಾತ್ಮ ಬಿಡಲಾರೆ ಕೇಳು ವಿದುರ ಧರ್ಮವ ಅಲಂಕರಿಸುವರನ್ ಸದವಡಿಯದೆ ಬಿಡಲಾರೆ ಕೇಳು ವಿದುರ ಪರಮಾತ್ಮ ಬಿಡಲಾರೆ ಕೇಳು ವಿದುರ ಧರ್ಮವ ಅಲಂಕರಿಸುವರನ್ ಸದವಡಿಯದೆ ಬಿಡಲಾರೆ ಕೇಳು ವಿದುರ ಹೃದಯ ಸುಧರು ಸಧರ್ಮದೊಳೆಯರು ಹೃದಯ ಸುಧರು ಸಧರ್ಮದೊಳೆಯರು ಅತಿ
ಅತಿರತೆಯೇಟರೋ ಕುರುನಂದನರೋ ಅತಿರತೆಯೇಟರೋ ಕುರುನಂದನರೋ ಸತ್ಯವಂತರಿಗೆ ಸ್ಥಿರವಲ್ಲವಗೆ ಸತ್ಯವಂತರಿಗೆ ಸ್ಥಿರವಲ್ಲವಗೆ ಕೊಟಿಲ ಮಾತಿಗಳಿಗೆ ಶೋಭಾವಾಗುವೆ ಬಿಡಲಾರೆ ಕೇಳು ವಿಧುರ ಧರ್ಮವ ಅದಗಡೆ ಸೋವಾರ ಸರೆ ಮಡಿಯದ ಬಿಡಲಾರೆ ಕೇಳು ವಿಧುರ ನೀನು ಬಲು ಧರ್ಮದಿಂದರವ ಕುರುಕುಲವನ್ನು ನಂಗು ಬಲು ಧರ್ಮದಿಂದರವ ಕುರುಕುಲವನ್ನು ಕೆಣಕಿ ಕೇಸರಿಯ ಬಲಗು ಸಂಭೂತ ಕದರದಲ್ಲಿ ನಡೆಸುತ್ತೆ ಕೆಣಕಿ ಕೇಸರಿಯ ಬಲಗು ಜಂಬೂತ ಕದರದಲ್ಲಿ ನಡೆಸುತ್ತೆ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಾಂಧನವರು ಗರ್ಭವನದಲ್ಲಿ ತೆಗೆದಿಟ್ಟಿರುತ್ತ ಬಿಡಲಾರೆ ಕೇಳು ವಿಧುರ ಧರ್ಮವ ಅದಗಡೆ ಸೋವಾರನು ಸದೆ ಬದಿಯ ಬಿಡಲಾರೆ ಕೇಳು ವಿಧುರ ವಿದುರ ಪರಮಾತ್ಮ. ಹಾಗೆಯೇ ನನ್ನ ಸೋದರತಿಯಾದ ಕುಂತಿಯ ಬಳಿಗೆ ಹೋಗಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಹಾಗೆ ಹಸ್ತಿನಾವತಿಗೆ ತೆರಳುವನು. ನೀನು ಸಹ ಹಸ್ತಿನಾವತಿಗೆ ಧಾವಿಸು. ಅಲ್ಲಿ ನಡೆಯುವ ವಿಚಿತ್ರ ಪ್ರಸಂಗಗಳನ್ನು ನೀನು ನೋಡಿದೆಯಂತೆ. ಆಗಬಹುದು ಪರಮಾತ್ಮ. ಪರಮಾತ್ಮ ವಿದುರ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯಯ ದಂಡಿಸಿ ಆಡಿಸಿ ಕುಣಿಸಿ ಮಾಯಯ ದಂಡಿಸಿ ಮನ್ನ ಹಿಡಿಯುವ ರೂಪಹನ ದೇವ ಮನ್ನ ಹಿಡಿಯುವ ಮೋಹನ ರೂಪ ದೇವ ಜಗದ ಭಕ್ತ ಶರಣೆ, ಗೋಚರ ಭಕ್ತ ಶರಣೆ, ನಿಗಮ ಗೋಚರ ಮಹಾತ್ಮನು ನೀನೆ ಬಲ್ಲವರ್ಯಾರೋ ಜಗದ ಜೀವನದಲ್ಲಿ ಬಲ್ಲವರ್ಯಾರೋ ಜಗದ ಜೀವನದಲ್ಲಿ ಅವನಿಗೆ ಸಿಲುಕಿದ ಕ್ರಾಂತಿಯ ಮನೋದರ ಭವನಗೆ ಸಿಲುಕಿದ ಕ್ರಾಂತಿಯ ಮನೋದರ ಭವರೋಗವಯ್ಯ ನೀ ಪರಿಪಾಲನೆ ಭವರೋಗವಯ್ಯ ನೀ ಪರಿಪಾಲನೆ ಜಗದ ಜೀವನದ ಆಡಿಸಿ ಕುಣಿಸಿ ಮಾಯಯ ತಣಿಸಿ ಆಡಿಸಿ ಕುಣಿಸಿ ಮಾಯಯ ತಣಿಸಿ ಮನ ಮೋಹನ ನಿರೆಯುವ ರೂಪ ದೇವ ಜಗದ ಜೀವನದ ಜಗದ ಜೀವದ ಕಥನೋ ಪರಮಾತ್ಮ. ಭಕ್ತ ಶಿರೋಮಣಿ, ನಾನು ಬಂದು ಬಹಳ ವೇಳೆ ಆಯಿತು, ಹೊರಡಲೆ. ಆಗಬಹುದು ಪರಮಾತ್ಮ. ಇದರ ಪರಮಾತ್ಮ ಮರತಿದ್ದನು. ನೀನು ಹಸ್ತಿನಾವತಿಗೆ ಬರುವಾಗ ನಿನ್ನ ಶಿವ ಧನಸ್ಸನ್ನು ತರುವುದನ್ನು ಮರೆಯಬೇಡ. ನಾನೇನು ಬರುವೆನು. ಆಗಬಹುದು ಪರಮಾತ್ಮ. ಗೌರವಾಧಿಪತಿ
ಪಾಂಡವರಂತೆ ಪಾಂಡವರು ದುರ್ಯೋಧನರು ಸರಿಸಾಟಿಯಾಗಿ ನಿಲ್ಲಬಲ್ಲ ಈ ಧರಣಿಯೋಳು ವೀರನು ವೀರನು ಸೋರನು ಅದಾವದಿರುವನು ಅದಾವದಿರುವನು ಇನ್ನು ನನ್ನ ಸಾಮ್ರಾಜ್ಯದಲ್ಲಿ ನನ್ನ ಸಹೋದರನಾದ ದುಶ್ಯಾಸನ ಪರಾಕ್ರಮಿಯಾದ ಸೈನ್ಯ ಮಹಾರಾಜ ನನ್ನ ಪ್ರಾಣಸಕ ಕರ್ಣ ಇನ್ನು ನನ್ನ ಭಾವನಾದ ಸೌಬಲ ರಾಜಶಕುನಿ ಇನ್ನು ಪಿತಾಮಹ ಭೀಷ್ಮ ಆಚಾರ್ಯರಾದ ದ್ರೋಣರು ಈ ನನ್ನ ಸಾಮ್ರಾಜ್ಯದಲ್ಲಿರುವಾಗಿ ನನಗದಾರು ಸಾಟಿ ನನಗದಾರು ಸಾಟಿ ಮೆರಗು ಜನಕ್ಕೆ ಹೊರಿ ಹೋಗುವಂತಿರೇ ಭಾವ ಮೆರಗು ಜನಕ್ಕೆ ಹೊರಿ ಹೋಗುವಂತಿರೇ ಗುರುಕುಂಬಿನಿಯ ಕಾತ್ತ ಸ್ವರ ಸಂಪನ್ನ ಹಿಮಪುಟವತ್ತನಗೆ ಯೋಧನ ನಿಪುಣ ಜನರಿಗೆ ಗೈದ ಕಣ್ಣ ಓದರ ದುಶ್ಶೋಧನೋದಿಗಳು ನನಗೆ ಶೌರ್ಯದಿ ಹಣಗಳು ಹೊಂದದೆ ಶೌರ್ಯದಿ ಹಣಗಳು ಹೊಂದದೆ ಸಲಹೆ ಕಣ್ಣ ಶತ್ರುಗಳನ್ನು ಬಿಡುವಂತೆ ಕಣ್ಣ ಶತ್ರುಗಳನ್ನು ಬಿಡುವಂತೆ ಆತನ ಅವರನ್ನು ವಧಿಸದಿರುವಂತೆ ಅವರನ್ನು ವಧಿಸದಿರುವಂತೆ ಹೇಗಿರುವಲ್ಲಿ ಇರುವವರೆಗೆ ನನಗೆ ಇರುವವರೆಗೆ ಬಿಡದೆ ಕೈ ಕೈ
ಕುಲಸಿಂ ಓಸತಿ ಚಲವೋ ಬಿಡದೆ ಕೌಂತೆ ಕೈಗಳ ಗಂಧಿ ಕೌಂತೆ ತಿರುವರಸ ಕಲಜ ಕೌಂತೆ ತಿರುವರಸ. ಸಭಾ ಸದನರೇ, ಒಂದು ವೃತ್ತಾಂತವನ್ನು ಕೇಳಿದಿರ. ರಾಜ್ಯದಲ್ಲಿ ಯುದ್ಧದಲ್ಲಿ ಸೋತು ಅರಣ್ಯವಾಸ ವನವಾಸ ಎಲ್ಲವನ್ನೂ ಮುಗಿಸಿ ಈಗ ಆ 7 ಪಾಂಡವರು ಹಸ್ತಿನಾವತಿಗೆ ಬಂದಿರುವರಂತೆ. ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕರೆದಿರುವಂತೆ. ಆ ಅರಣ್ಯದಲ್ಲಿ ಅನಾಗರಿಕನ್ನು ವರ್ತಿಸುತ್ತಿದ್ದ ಅವರ ಧೈರ್ಯ, ಅವರ ಸ್ಥೈರ್ಯ ಎಷ್ಟನ್ನು ಹೆಚ್ಚಿದೆ ಎಂಬುದನ್ನು ಕೇಳಿದಿರಾ? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದಲ್ಲಿ ಯುದ್ಧವು ಸಿದ್ಧವಲ್ಲವೇ ದುರ್ಯೋಧನ? ಏನು ಹೇಳಿದಿರಿ? ಯುದ್ಧವೆಂದರೆ ಈ ದುರ್ಯೋಧನು ಸದಾಕಾಲ ಸನ್ನದ್ಧನಾಗಿರುವನು. ಏನು ಪಿತಾಮಹ, ಯುದ್ಧದ ಸತ್ತನ್ನು ಕೇಳಿದ ಕೂಡಲೇ ನನ್ನ ರಕ್ತದ ನರನಾಡಿಗಳಲ್ಲಿ ರಕ್ತವು ಕೋತಾನೆ ಓದಿಯುತ್ತಿರುವುದು. ಯುದ್ಧದ ಕಹಳೆಯನ್ನು ಊದಿದ ಕೂಡಲೇ ನನ್ನ ಹಸ್ತಿನಾವತಿಯಲ್ಲಿ ಮೂಲೆಗಳಿರುವ ಸರ್ಪ ಲಾಂಛನಗಳು ಎಳೆ ಎತ್ತಿ ನಿಲ್ಲುವವು. ಯುದ್ಧದ ನಗೋರಿಯನ್ನು ಬೋಧಿಸಿದ ಕೂಡಲೇ ಈ ನನ್ನ ಕುರು ಸೈನ್ಯವು ಕಾಲ್ಕೆರೆದು ಕದನಕ್ಕೆ ನಿಲ್ಲುವುದು. ಪಿತಾಮಹ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ 7 ತಕ್ಕೆ ಸಿಕ್ಕಿದವ ಬೋಧಿಸಿದ ಕಾಲಿಗೆ ಸಿಕ್ಕಿದ ಓಳೆ ಹಣ್ಣಿನಂತೆ ಅಷ್ಟು ದೊಡ್ಡವರು. ಸಾಕು ಸುಮ್ಮನೆ ಪಿತಾಮಹ. ಸಹೋದರ ಅಗ್ರಜ, ಈಗ ಪಾಂಡವರ ಯಜ್ಞಾತವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನು ಯಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸುತ್ತಿರುವರು. ಪುರುಷೋತ್ತಮರಾದ ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸುತ್ತಿರುವರು. ಪರಮ ಪುರುಷೋತ್ತಮನಂತೆ ಪರಮ ಪುರುಷೋತ್ತಮ ಪುರುಷ ಶ್ರೇಷ್ಠನಾದ ಈ ಚಲನಕ್ಕಮಲ್ಲ ದುರ್ಯೋಧನ ಸಾರ್ವಭೌಮ ಚಕ್ರವರ್ತಿ. ನಾನಿರುವಾಗ ಆ ದನ ಕಾಯುವ ಗೋಪಾಲಕ ಅಪ್ಪ ಪರಮ ಪುರುಷೋತ್ತಮ ಬೆಟ್ಟಗೆ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಅಷ್ಟನ್ನು ಅಪಮಾನ. ದುರ್ಯೋಧನ, ನಿನ್ನ ದುರ್ಬುದ್ಧಿಯನ್ನು ಪಡಿಸಿಕೊಳ್ಳುವಂತನೂ ಇದ್ದೆ, ಆದರೆ ನೀನು ಪಡಿಸಿಕೊಳ್ಳಿಕೊಳ್ಳಲಿಲ್ಲ. ನಿನ್ನ ದುರ್ಬುದ್ಧಿಯು ನೀನೇ ಕಾರಣ. ವಿದುರ ಮಹಾಶಯ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ನೀಡಬೇಕೆಂಬುದನ್ನ ನಾನು ದುರ್ಯೋಧನ ಸಾರ್ವಭೌಮ ಚಕ್ರವರ್ತಿ ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು ಗಮನ ಕೊಡದಿಕ್ಕೋ. ದುರ್ಯೋಧನ, ನಿನಗೆ ಉಪಕರಿಸಿದಂತ ದುರ್ಬುದ್ಧಿಯನ್ನು ಬಿಡಲಾರೆ. ನೀನೇ ಇದು ಮಾಡ್ಕೋ. ವಿದುರ ಮಹಾಶಯ, ಏನು ಹೇಳಿದೆ? ಒದರದಿರಲು ವಿದುರ ಸದರದೆ ಒಳಿಕೆ ಒದರದಿರಲು ವಿದುರ ಸದರದೆ ಒದರದಿರಲು ವಿದುರ ಸದರದೆ ಒಳಿಕೆ ಒದರದಿರಲು ವಿದುರ ಸದರದೆ ಕರೆದ ಸಭೆಯೊಳಗೆ ಅವರವನ ದುರ್ಜಯೋಧನೆ ಎಳೆದುಕೊಳ್ಳುತ್ತದೆ ಕಟ್ಟದೋಳು. ಒದರದಿರಲು ವಿದುರ ಸದರದೆ ಒಳಗೆ ಒದರದಿರಲು ವಿದುರ ಸದರದೆ ಕಪ್ಪಲಿಯ ಮಗನು ಕಪ್ಪಲಿಯ ಗರ್ಭವನ್ನು ಭೇದಿಸಬೇಕು.
ಎದುರೆ ಬರದೆ ಕನುವೈರಿ ಬಾಂಡವರ ಪರವೈಸೆ ಬರದಕ್ಕ ಮಲ್ಲ ಪುರದೊರೆಯ ಧಿಕ್ಕರಿದೆ ಕನುವೈರಿ ಬಾಂಡವರ ಪರವೈಸೆ ಬರದಕ್ಕ ಮಲ್ಲ ಪುರದೊರೆಯ ಧಿಕ್ಕರಿಸಿ ಪರಯ ಧಿಕ್ಕರಿಸಿ ಒದರದಿರಲು ವಿದುರ ಸದರತೆ ಕೊಡುಚಿ ಒದರದಿರಲು ವಿದುರ ಸದರತೆ ಒದರದಿರಲು ವಿದುರ ಸದರತೆ ಕೊಡುಚಿ ಒದರದಿರಲು ವಿದುರ ಸದರತೆ ಒದರದಿರಲು ವಿದುರ ಸದರತೆ ಒದರದಿರಲು ವಿದುರ ದುರ್ಯೋಧನ ನೀನು ಹಿರಿಯನು ಪೂಜ್ಯನು ಎಂದ ಮಾತ್ರಕ್ಕೆ ವೀರನಿಂದ ಪ್ರವೃತ್ತನಾದ ನನಗೆ ಕೇವಲ ದಾಸಿ ಪುತ್ರನಿಂದ ನೀತಿ ವಚನಗಳಿಗೆ ಸಹೋದರ ಅಗ್ರಜ ಈ ವಿದುರನು ಹಿರಿಯನು ಪೂಜ್ಯನು ಎಂದ ಮಾತ್ರಕ್ಕೆ ಬೇರೆ ಮೀರಿ ಮಾತಾಡುತ್ತಿರುವನು ಇವನನ್ನ ರಾಜಸಭೆಯಿಂದ ಹೊರಗಡೆಯಿಸು ಎಲ್ಲವೋ ವಿದುರ ಕೂಡಲೇ ರಾಜಸಭೆಯನ್ನು ಬಿಟ್ಟು ಹೊರಡು ಎಲ್ಲವಾದರೆ ಅನರ್ಥವಾದಿತು ದುರ್ಯೋಧನ, ದುಶ್ಯಾಸನ ಇನ್ನೊಂದು ಹೆಜ್ಜೆಯನ್ನು ಇಟ್ಟಿದ್ದೆ ಆದರೆ ಈ ಭವನವು ರಣರಂಗವ ಎಚ್ಚರಿಕೆ. ದುರ್ಯೋಧನ ದುರ್ಯೋಧನ ನಿನ್ನ ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಪ್ರತಿಜ್ಞೆಯನ್ನು ಮಾಡಿದನು. ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಸೀಳಬೇಕೆಂದಿದ್ದ ಆ ನಿನಗೆ ಸಹಾಯಕ್ಕೆ ಅಂತ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡಬೇಕು. ಪ್ರಮೋದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರರನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರನ ಸಹಾಯವು ನಿನಗಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವುದಿಲ್ಲವಾಯಿತೆ ಸುರ್ಯೋಧನ. ವಿದುರ ಸುಯೋಧನ, ಈ ವಿದುರನನ್ನು ಕಂಡು ಬೆದರದೆಯ ಕರ್ಣ. ಈ ವಿದುರನಿಗೆ ನೀನು ಎದರುವ ಅವಶ್ಯಕತೆ ಇಲ್ಲ ಕರ್ಣ. ಶಾಂತನಾದ ಮಿತ್ರ. ಹೊರದೋಳ್ ಶಿರವಂ ಹೊರಳಿಗೆ ಕರ್ಣ. ಸುಯೋಧನ, ಹೊರದೋಳ್ ಶಿರವಂ ಧರಣಿಗೆ ಉರುಳಿ ಬೆನೆನುದ ಅಪದವನ ಕಳ್ಳ ಸುಯೋಧನ, ವರದ ಕುವರನ ಮೆಚ್ಚಿಸಿ ವರದ ಕುವರನ ಮೆಚ್ಚಿಸಿ ನಿನಗೆ ಸಮನಾರಿಯರೇ ಕರ್ಣ ಕರ್ಣ. ಕರ್ಣ, ಈ ವಿದುರನು ಯಾವ ಸಮಯದಿಂದಾನೆ ಬಿಲ್ಲು ಹಿಡಿದು ಮಾಡುವನು. ಈ ವಿದುರನಿಂದ ಆಗತಕ್ಕ ಪ್ರಯೋಜನವಾದರೂ ಏನು ಕರ್ಣ. ನೀನು ಶಾಂತನಾದ ಮಿತ್ರ, ಎದುರುವ ಅವಶ್ಯಕತೆ ಇಲ್ಲ. ಈಗ ಎಲ್ಲರೂ ಕೇಳಿರಿ, ಕೃಷ್ಣನು ರಾಜಸಭೆಗೆ ಬರುವನಂತೆ. ಅವನು ಬಂದಾಗ ಯಾರಾದರೂ ಎತ್ತು ನಿಂತು ನಮಸ್ಕರಿಸಿದ್ದೇ ಆದರೆ ಅವರನ್ನು ರಾಜಸಭೆಯಿಂದ ಕಳಿಸಬೇಕಾಯಿತು. ಎಚ್ಚರ ಎಚ್ಚರ. ಸಹೋದರ, ಅಗ್ರಜ ಇಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಹೇಳಿದ್ದಾನಲ್ಲ, ಸಿದ್ಧವಾಗಿರುವುದೇ? ಈಗ ಸಿದ್ಧವಾಗಿರುವುದು ಇಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ಅದೇ ಪಟ್ಟಿಯನ್ನ ನೋಡ್ತಾ ಕುಳಿತುಕೊಳ್ಳಿ. ಧರ್ಮ ಕಾರ್ಯವ ಕರ್ಮ ಪಾಠಿಮ ಧರ್ಮ ಕಾರ್ಯವ ಧರ್ಮ
ಧರ್ಮವೇ ಜಯವೋ ಕರ್ಮವೇ ಲಯವೋ ಧರ್ಮವೇ ಜಯವೋ ಕರ್ಮವೇ ಲಯವೋ ಮರ್ಮವನರಿತು ನೆಲೆ ಕೈಯ ಮನುಜ ಮರ್ಮವನರಿತು ನೆಲೆ ಕೈಯ ಮನುಜ ಧರ್ಮ ಕಾರ್ಯವ ಧರ್ಮ ಪಾಹಿಮ ಧರ್ಮ ಕಾರ್ಯವ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಧರ್ಮ ಕಾರ್ಯವ ಧರ್ಮ ಪಾಹಿಮ ಧರ್ಮ ಕಾರ್ಯವ ಧರ್ಮ ಕಾರ್ಯವ ಧರ್ಮ ಕಾರ್ಯವ ಸಭೆಯಲ್ಲಿನ ವಯೋವೃದ್ಧರೆಲ್ಲ ನನ್ನ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನನಗೆ ನಮಸ್ಕರಿಸುತ್ತಿರುವಾಗ ದುರಾಂಕಾರಿಯಾದ ದುರ್ಯೋಧನನ್ನು ನನ್ನನ್ನು ನೋಡಿಯೂ ನೋಡದವರಂತೆ ಕುಳಿತಿರುವನಲ್ಲ. ಈಗ ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ದುರ್ಯೋಧನು ತಾನಾಗಿಯೇ ಉರುಳಿ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವನು. ಯೋಗ ಮಾಯೆ ಜಾಗೃತಳಾಗು. ಛೇ ಹೇಳು ಕೌರವ. ಜೈ! ಭರತ ಕಂಡ ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೀನಲ್ಲ. ಗೋಪಾಲಕನಾದ ನಿನಗೆ ಈ ಭೂಪಾಲಕನು ನಮಸ್ಕರಿಸುವುದೇ? ಏನು ಕೃಷ್ಣ, ದುರ್ಯೋಧನ ನಮಸ್ಕರಿಸುವುದೇ? ಆ ನೀನು ಬಂದದ್ದು ದೂತನಾಗಿ. ಆ ದೂತನಾಗಿ ಬಂದಿರುವ ನಿನ್ನಲ್ಲಿ ಭೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ಸಾರ್ವಭೌಮ ಚಕ್ರವರ್ತಿ ನಾನು ನಿನಗೆ ನಮಸ್ಕರಿಸುವುದೇ? ಕಷ್ಟ ದುರ್ಯೋಧನ ಬಂದದ್ದಾಗಿತು. ಹಾ ಕುಳಿತುಕೋ. ಏನೇ ಅಂಧಕಾರಮಯ ವಿಕಲ್ಪ ವರ್ತನೆ, ಯಾರಿಗೂ ತಲೆಬಾಗದೆಂದು ಹೇಳುತ್ತಿದ್ದ ಈ ನಮ್ಮ ದುರ್ಯೋಧನ ಸಾರ್ವಭೌಮನು ಇಂದು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ ತಿಳಿಯದಲ್ಲ. ಇದೇನು ಪರ್ಯಾಸ್ಯ? ಒಮ್ಮನೆ ಕುಳಿತುಕೊಳ್ಳಿ. ಕೃಷ್ಣ, ಈ ನಿನ್ನ ತಂತ್ರ ಮಂತ್ರಗಳ ಆಟ ಈ ನಮ್ಮ ಕೌರವೇಶ್ವರನ ಮುಂದೆ ಧೂಳಿಪಟ ಕೃಷ್ಣ, ಮೈಕ್ ಕೊಡೆಯೋ. ಗೋಪಿಕಾಂಗದ ನೃತ್ಯವನ್ನು ನೋಡಿ ಬಹಳ ಬೇಸರವಾಗಿರಬಹುದಲ್ಲವೇ ಕೃಷ್ಣ? ಈಗ ನೋಡು, ನನ್ನ ರೋಜ ನರ್ತಕಿಯ ನೃತ್ಯವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು. ಆಗಲಿ ಸುಯೋಧನ. ರೋಜ ನರ್ತಕಿಯರನ್ನು ಬರಮಾಡಿ. ಕೃಷ್ಣ, ನಮ್ಮ ವೈಭವವನ್ನು ಸಲ ನೋಡು. ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಪುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ
ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ವಿದತಿ ಚತುರ ಕೌರವ ಸೋದರ ಮಾವನ ವಿದತಿ ಚತುರ ಸೋದರ ಮಾವನ ವಿದತಿ ಚತುರ ಸೋದರ ಮಾವನ ವಿದತಿ ಚತುರ ಧಾಂಧಾರಿ ದೇವಿಯ ಪ್ರೀತಿಯ ಕುವರ ಧಾಂಧಾರಿ ದೇವಿಯ ಪ್ರೀತಿಯ ಕುವರ ಗೆಲ್ಲವ ಬಲ್ಲವ ಈ ಜಗಮಲ್ಲ ಗೆಲ್ಲವ ಬಲ್ಲವ ಈ ಜಗ ಬಲ್ಲ ಗೆಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರಾಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣದ ಚೆಲುವ ನೀಲವರ್ಣದ ಚೆಲುವ ಕೊಳಲನಾದದ ಜಗವನೆಲ್ಲವ ಮರುಳುಗೊಳಿಪ
ಭವ ಮರುಳುಗೊಳಿಪ ಕೃಷ್ಣ ಮಾಧವ ರಾಜನರ್ತಕಿಯರೇ ಮತ್ತೊಮ್ಮೆ ಹೇಳಿ. ಭೀಮನಿಗೆ ಅಡುವೈರೇ ನಮ್ಮ ಭೀಮನಿಗೆ ಅಡುವೈರೇ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಕರುನಾಳು ಕುರುಭೂಪ ರಾಜೇಶ್ವರ ಕರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುನಾಡು ಕುರುಭೂಪ ರಾಜೇಶ್ವರ ತಕದಿ ಮಿದ ಕಜಳು ದಿ ಮಿದ ಕಜಳು ದಿ ಮಿದ ಕಜಳು ದಿ ಮಿದ ಕಜಳು ತಕದಿ ಮಿದ ಕಜಳು ತಕದಿ ಮಿದ ಕಜಳು ದಿ ಮಿದ ಕಜಳು ಮಿದ ಕಜಳು ತಕದಿ ಮಿದ ಕಜಳು ದಿತ್ತಗಣ ಕಜಂ ತಜಂ ತರಿದಗ ದಿತ್ತಗಣ ಕಜಂ ತಜಂ ತರಿ ತರಿ ತಜಳು ತಗಿಟ ತದಿ ಮಿದ ಕಜಳು ತರಿತ ತಜಳು ತಗಿಟ ತದಿ ಮಿದ ಕಜಳು ಭಲೆ ಭಲೆ ಕಜಂ ತಜಂ ತರಿದಗ ದಿತ್ತಗಣ ಕಜಂ ತಜಂ ತರಿ ತರಿತ ತಜಳು ತಗಿಟ ತದಿಮಿತ ಕಜಳು ತರಿತ ತಜಳು ತಗಿಟ ತದಿಮಿತ ಕಜಳು ದಿತ್ತಗಣ ಕಜಂ ತಜಂ ತರಿದಗ ದಿತ್ತಗಣ ಕಜಂ ತಜಂ ತರಿ ತಾಂಕಿಡ್ತಗ ತರಿಗಿಡ್ತಗ ತಾಂಕಿಡ್ತಗ ತರಿಗಿಡ್ತಗ ತರಿಗಿಡ್ತಗ ತಾಂಕಿಡ್ತಗ ತರಿಗಿಡ್ತಗ ತಾಂಕಿಡ್ತಗ ತರಿಗಿಡ್ತಗ ತರಿಗಿಡ್ತಗ ಕಜಂ ತಜಂ ತರಿದಗ ದಿತ್ತಗಣ ಕಜಂ ತಜಂ ತರಿ ತಾಂಕಿಡ್ತಗ ತರಿಗಿಡ್ತಗ ತಾಂಕಿಡ್ತಗ ತರಿಗಿಡ್ತಗ ತರಿಗಿಡ್ತಗ ತಾಂಕಿಡ್ತಗ ತರಿಗಿಡ್ತಗ ತಾಂಕಿಡ್ತಗ ತರಿಗಿಡ್ತಗ ತರಿಗಿಡ್ತಗ ದಿತ್ತಗಣ ಕಜಂ ತಜಂ ತರಿದಗ ದಿತ್ತಗಣ ಕಜಂ ತಜಂ ತರಿ ತಾಂಕಿಡ್ತಗ ತರಿಗಿಡ್ತಗ ತದ್ದಿಂಗ್ ಗಿಣ್ಣತ್ತಂ ತಾಂಕಿಡ್ತಗ ತರಿಗಿಡ್ತಗ ತದ್ದಿಂಗ್ ಗಿಣ್ಣತ್ತಂ ತಜಂ ತರಿದಗ ದಿತ್ತಗಣ ಕಜಂ ತಜಂ ತರಿ ತಾಂಕಿಡತಗ ತರಿಗಿಡತಗ ತದ್ದಿಂಗ್ ಗಿಣ್ಣತ್ತಂ ತಾಂಕಿಡತಗ ತರಿಗಿಡತಗ ತದ್ದಿಂಗ್ ಗಿಣ್ಣತ್ತಂ ಪಾಂ ತದಕ ಚೆನ್ನು ತಕದಿ ಮಿದಕ ಚೆನ್ನು ದಿ ಮಿದಕ ಚೆನ್ನು ತಕದಿ ಮಿದಕ ಚೆನ್ನು ದಿ 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 ಮಿದಕ ಚೆನ್ನು ತಕದಿ ಮಿದಕ ಚೆನ್ನು ತಕದಿ ಮಿದಕ ಚೆನ್ನು ತಕದಿ ಮಿದಕ ಚೆನ್ನು ದಿ ಮಿದಕ ಚೆನ್ನು ತಾಂ ಪಿಡತಕ ದಿನ್ನ ತರ ಪಿಡತಕ ದಿನ್ನ ತಾಂ ಪಿಡತಕ ದಿನ್ನ ತಕಡೆ ತಾಂ ಪಿಡತಕ ತಾಂ ತಕಡೆ ತಾಂ ತದಿ ಮಿದಕ ತಾಂ ಪಿಡತಕ ದಿನ್ನ ತಕಡೆ ತಾಂ ತದಿ ಮಿದಕ ತಕಿದ ತಜನ ತಲ ಚೆನ್ನು ತಕಿದ ತಜನ ತಲ ಚೆನ್ನು ತಕಿದ ತಜನ ತಲ ಚೆನ್ನು
ಕುಲತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಏನಪ್ಪರೇ? ನಮ್ಮ ರಾಜನರ್ತಕರಿಗೆ ಮುತ್ತು ರತ್ನ ವಜ್ರ ಒಳ್ಳೆಯೂರಿ ಗೋಮೇಧಿಕ ಪುಷ್ಯರನ್ನು ಬಹುಮಾನವಾಗಿ ಕೊಟ್ಟು ಕಳಿಸಿ. ಮಹಾಪ್ರಭು ಬೆಳಕಿದೆ. ಕೃಷ್ಣ, ನೋಡಿದೆಯ ರಾಜನರ್ತಕಿಯ ನೃತ್ಯವನ್ನು ನೋಡಿ ಬಹಳ ತೃಪ್ತಿಪಟ್ಟೆ ಅಲ್ಲವೇ? ಆಯ್ತು ಸರ್. ಕೃಷ್ಣ, ಗೋಪಾಲಕನಾಗಿ ಗೋವುಗಳನ್ನು ಕಾದಿದ್ದಾಗಿತ್ತು, ಗೋಪಿಕಂಗದ ಜೊತೆಯಲ್ಲಿ ಸರಸಾಸಲಾಪ ಮಾಡಿದ್ದು ಆಗಿತ್ತು. ಈಗ ಪಾಂಡವರಿಗೆ ಅರ್ಧ ರಾಜ್ಯವನ್ನು ನೀಡಬೇಕೆಂದು ರಾಯಭಾರಿಯಾಗಿ ಬಂದಿರುವೆಯಲ್ಲ, ನೀನು ಬರುವೆಯನ್ನು ತಿಳಿದು ನನ್ನ ಸಕಲ ಸಾಮ್ರಾಜ್ಯದಲ್ಲಿ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ಆದರೆ ನಿನ್ನ ಒಟ್ಟುಗಳಕ್ಕನುಸಾರವಾಗಿ ಓರ್ವ ದಾಸಿ ಪತ್ರನ ಮನೆಗೆ ಹೋಗಬಹುದೇ? ಪಿತಾಮಹರಾದ ಭೀಷ್ಮರಿರಲಿಲ್ಲವೇ? ಆಚಾರ್ಯರಾದ ದ್ರೋಣರಿರಲಿಲ್ಲವೇ? ಅವರ ಮನೆಗಾದರೂ ಹೋಗುತ್ತಲೇ ಕೃಷ್ಣ? ಆದರ್ಶವನ್ನೆಲ್ಲ ಬಿಟ್ಟು ಓರ್ವ ದಾಸಿ ಪತ್ರನ ಮಾಡಬಹುದೇ? ಇರಲಿ, ಬಂದ ಸಮಾಚಾರವನ್ನು ತಿಳಿಸು. ದುರ್ಯೋಧನ, ಹಾಗೆಯೇ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನಿನ್ನಲ್ಲಿ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ಹೋಗಬೇಕೆಂದು ಬಂದಿರುವನು. ನೀನು ಸಮ್ಮತಿಸುವುದಾದರೆ ನಾನು ವಿಚಾರವನ್ನು ತಿಳಿಸುವೆನು. ಕೃಷ್ಣ, ದುರ್ಯೋಧನ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೇನನ್ನು ಬೇಕಾದರೂ ಕೇಳು. ರಾಜ್ಯದ ವಿಚಾರವೊಂದಿಲ್ಲದಿದ್ದರೆ ನಾನು ಇಲ್ಲಿಗೆ ಬರಲು ಕಾರಣವೇ ಇರುತ್ತಿರಲಿಲ್ಲ ಸುಯೋಧನ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ದೇಹಿ ಎಂದಲ್ಲ, ಸಾಹಸದಿಂದ, ಧೈರ್ಯದಿಂದ. ನಿಜವಾಗಿಯೂ ಆ ಪಾಂಡವರು ಧೈರ್ಯಶಾಲಿಗಳಾಗಿದ್ದರೆ ಯುದ್ಧ ಮಾಡಿ ಪಡೆಯಲಿ ಸಕಲ ಸಾಮ್ರಾಜ್ಯವನ್ನ ಎಲ್ಲ ಪುನಃ ಅರಣ್ಯಕ್ಕೆ ಹೋಗಲಿ. ತಿಳಿದಿದೆ ಕೃಷ್ಣ? ತಿಳಿಸು. ದುರ್ಯೋಧನ, ಕುರುಪಿತ ಭೀಷ್ಮರೇ, ಪೂಜ್ಯರಾದ ಗುರು ದ್ರೋಣಾದಿಗಳೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಇಂದು ಕುರು ಪಾಂಡವರ ಭವಿಷ್ಯ ರಾಜಕಾರಣವನ್ನು ನಿರ್ಧರಿಸಬೇಕಾಗಿರುವುದರಿಂದ ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರದ ನಿರ್ಧಾರಗಳನ್ನು ಕೈಗೊಳ್ಳದೆ ಸಮಾಧಾನದಿಂದ ಸಂಧಾನಕ್ಕೆ ಪ್ರಯತ್ನಿಸಿ. ಒಂದು ವೇಳೆ ನೀವೀಗಲೂ ಇದನ್ನು ತಿರಸ್ಕರಿಸಿದರೆ ಮುಂದೊದಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ ಎಂಬುದನ್ನು ಇಂದು ಸಮಗ್ರ ಭಾರತದ ಕ್ಷತ್ರಿಯ ವೀರರ ಅಸ್ತಿತ್ವಗಳನ್ನು ನಿರ್ಣಯಿಸಬೇಕಾಗಿದೆ. ಶಾಂತಿ ಎಂಬ ಅಮೃತ ಧಾರೆಯಿಂದ ಈ ಭರತ ಮಾತೆಗೆ ಅಭಿಷೇಕ ಮಾಡಿದರು, ಅಥವಾ ಭಯಂಕರ ರಕ್ತಪಾತದಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು. ಇವೆರಡರಲ್ಲಿ ನೀವು ಒಂದು ಪ್ರಶ್ನೆಯನ್ನು ನಿರ್ಧರಿಸಬೇಕಾಗಿದೆ. ಸತ್ಯವಂತರಾದ ಪಾಂಡವರು ವನವಾಸ, ಅಜ್ಞಾತ ವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿರುವರು. ಬಾಲ್ಯದಿಂದಲೂ ನೀವು ಅವರ ಮೇಲಿಟ್ಟಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವನವಾಸ, ಅಜ್ಞಾತವಾಸ ಹಾಗೂ ಲಾಕ್ಷಾಗೃಹ ಬಂಧನ, ವಿಷಪ್ರಾಸನ, ಅದೆಲ್ಲಕ್ಕಿಂತಲೂ ಮೇಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಇದೆಲ್ಲವನ್ನು ಮರೆತು ಕೇವಲ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಶಾಂತಿಯಿಂದ ಯಾಚಿಸುತ್ತಿರುವಾಗ ನೀವೀಗಲೂ ಇದನ್ನು ತಿರಸ್ಕರಿಸುವುದು ಉಚಿತವಲ್ಲ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ
ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿತೆ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವೈ ಯಾ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಗುರು ಹಿರಿಯರು ಜ್ಞಾತಿಗಳು ಆದ ತಾವುಗಳು ನ್ಯಾಯ ಅನ್ಯಾಯಗಳನ್ನು ವಿಮರ್ಶಿಸಿ ಸೂಕ್ತ ತೀರ್ಪು ಕೊಡುವರೆಂದು ನಾನು ನಂಬಿದ್ದೇನೆ. ಚಂದ್ರ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವ ಸುಯೋಧನ. ಪಿತಾಮಹ, ರಾಜ್ಯದ ವಿಚಾರವು ನಿಮಗೆ ತಿಳಿಯುವುದು, ಸುಮ್ಮನೆ ಕುಳಿತುಕೊಳ್ಳಿ. Salla do Vaira, Sadi Sadi Rotana.
ಬಾಬಾ ಹಸಿರವಿ ರಾಜ ದುರ್ಯೋಧನ ತಿರಬಲ ಬೈ ಬಾಬಾ ಹಸಿರವಿ ರಾಜ ದುರುಳರ ಬೋಧೆಗೆ ಕಿವಿಗೊಡದಿರು ಯೋಗೆ ದುರ್ಯೋಧನ ದುರುಳರ ಬೋಧೆಗೆ ಕಿವಿಗೊಡದಿರು ಯೋಗೆ ಜಗವನ್ನು ಪಾಲಿಸೋ ಧರ್ಮದ ಮನವಿರಿಸೋ ದುರ್ಯೋಧನ ಜಗವನ್ನು ಪಾಲಿಸೋ ಧರ್ಮದ ಮನವಿರಿಸೋ ಏತಕ್ಕೆ ಅನುಜರೋ ಬೇಡ ಬಂತ ದುರ್ಯೋಧನ, ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಓ ಯಾರು ಮಾತಾಡುತ್ತಿರುವುದು? ವಿದುರ ಮಹಾಶಯ, ನಡೆಯಲಿ ನಿನ್ನ ಅರಣ್ಯ ರೋಧನೆ. ಹೌದು ದುರ್ಯೋಧನ, ನಮ್ಮದು ಅರಣ್ಯ ರೋಧವೇ ಇರುವುದು. ದುರ್ಯೋಧನ, ದುಡುಕಿನಿ ಕೆಡಬೇಡ ದುರ್ಯೋಧನ, ದುಡುಕಿನಿ ಕೆಡಬೇಡ ದುರ್ಯೋಧನ, ಜನ ಮಾತು ಕೇಳ ದುರ್ಯೋಧನ, ಜನ ಮಾತು ಕೇಳಲ್ಲ ದುರ್ಯೋಧನ, ತುಳುಕಿನ ಬಿಡಬೇಡ ದುರ್ಯೋಧನ, ತನುಜರ ಮೇಲೆ ಶೂನ್ಯಯ ತೋರೋ ದುರ್ಯೋಧನ, ತನುಜರ ಮೇಲೆ ಕರುಣೆಯ ತೋರೋ, ಕೊಡುವ ರಾಜವ ಪಾಂಡು ಕುವರಗೆ, ಪಾಂಡು ಕುವರ್ಗೆ ದುಡುಕಿನಿ ಕಣ್ಣಬೇಡ ದುರ್ಯೋಧನ, ದುರ್ಯೋಧನ, ದುರ್ಯೋಧನ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ರಾಜ್ಯಭಾರವನ್ನು ಮಾಡು ದುರ್ಯೋಧನ. ವಿದುರ, ಈ ನೀತಿಗಳನ್ನು ಆನಿನ ಪಾಂಡವರಿಗೆ ಹೇಳಿದರೇಕೆ? ಏ ದುರ್ಯೋಧನಲ್ಲಿ ದೋಷಗಳು ಕಂಡು ಬರುತ್ತಿರುವದಿ. ನೀವು ಎಷ್ಟಾಗಲಿ ಪಾಂಡವ ಪಕ್ಷಪಾತಿಗಳು, ಅವರ ಸ್ವಭಾವಕ್ಕೆ ಸರಿಯಾಗಿ ಉತ್ತರಿಸಿದಿರಿ. ಕೃಷ್ಣ, ದುರ್ಯೋಧನ, ನಿನ್ನ ದೂತತ್ವವನ್ನು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನಂತಹ ಮರಳು ಮಾತುಗಳಿಗೆ ಒಳಂಬಡುವ ಬುದ್ಧಿ ಇರಲು ಮಾತ್ರ ಈ ದುರ್ಯೋಧನರಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಮೇರೆ ಮೀರಿತು. ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದಸರವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಹಕ್ಕು ಮಾಡುವ ಕೃಷ್ಣನಿಗೆ ಹಕ್ಕುಪಡಿಸುವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ಹೌದು, ದುಸ್ಸಹವಾಸದ, ದುರೋಷದ, ದುರಾಭಿಮಾನ. ಹೌದು ಕೌರವೇಶ್ವರ. ಆಗಲೂ ಕೃಷ್ಣ ಹೇಳುವುದು ಕೇಳು. ಭರತ ಕಲ್ಲವ ಜಯಿಸಿ ಪರುಷದಿ ಮರುಕುಲವಂ ಪಾಲಿಸುತ್ತಿಪ್ಪ ಜನಗದಾರು ರಾಧೆ. ಕೃಷ್ಣ, ದುರ್ಯೋಧನ, ಕಳ್ಳು ಭೀಮನ ಕೊಳ್ಳಿಗೆ ಸೀಳಲು ಬಂದ ಕೈ ಪರುಷನಿಗದಾರು ರಾಧೆ. ಕುಮಾರ ಸ್ವಾಮಿಯಂ ಮೆಚ್ಚಿಸೇ ಸ್ವಾಮಿಯಂ ಮೆಚ್ಚಿಸೇ ಧನುವ ಪಡೆದ ಈ
ನನಗೆ ಸಾಟಿಗೆ ಆ ನಿನ್ನ ಅರ್ಜುನ ಅಸಮ ಫಲಶಾಲಿಗಳು ಅಸಮ ಫಲಶಾಲಿಗಳು ಭೀಷ್ಮೋರಾದಿಗಳು ಸೋಹಸದೆ ಒಲೆ ಬಡವರೇ ಮುಕುಟ ವರ್ಧನರು ಕೃಷ್ಣ ಕೃಷ್ಣ ದುರ್ಯೋಧನ, ಈ ದುರ್ಯೋಧನನ್ನು ವಧಿಸಬೇಕೆಂತ ನನ್ನ ಬಂಡು ಭೀಮ. ಅದು ದುರಾಗ್ರಹ. ನನ್ನ ಪ್ರಾಣಸಖ, ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದನರುವೆ. ನಿನ್ನ ಪ್ರಾಣ ಮಿತ್ರ ನಪುಂಸಕ ಪಾರ್ಥ. ಅದು ದುರಹಂಕಾರ. ಕೃಷ್ಣ, ದುರ್ಯೋಧನ, ಸೈನ್ಯ ಸಹಾಯವಿಲ್ಲದೆ ನಿನ್ನಂತ ಕಬಡ್ಡಿಯನ್ನು ಸಹವಾಸ ಮಾಡಿದರಲ್ಲ ಆ 7 ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನಾದಿಗಳು ಪುಡಿ ಪುಡಿಗೈದು ಬರದ ಕಂಡದವೇ ಧ್ವಜ ಪದಾರ್ಜನೆ ಮಾಡಬೇಕೆಂದರದವೇ ಆ ನಿನ್ನ ಕೊನ್ನಿ ಪಾಂಡವರು. ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವುದೇ ಅದು ದುರೋಷಯ. ಹೆಚ್ಚೇನು ಕೃಷ್ಣ, ನೀನು ಏನು ಹೇಳಿದರು ದುರ್ಯೋಧನ ನಿರ್ಧಾರವು ಚಲಿಸಲಾಗದು, ಚಲಿಸುವುದಿಲ್ಲ, ಚಲಿಸಲಾರದು. ಒಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಸದಾ ಜ್ಞಾತಿಗಳೊಡನೆ ಶಾಂತಿಯಿಂದ ಇರಬೇಕೆಂಬ ಧರ್ಮರಾಯ, 10,000 ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಇಂದು ಮಹಾಮೇಧಾವಿಗಳಾದ ನಕುಲ ದೇವರ ಸಹದೇವರ ಪರಾಕ್ರಮವನ್ನು ತಿಳಿಯದೆ ಈ ರೀತಿ ಮನಬಂದಂತೆ ಮಾತನಾಡುತ್ತಿದೆಯಾ? ಯೋಚಿಸಿ ನೋಡು. ಎಲ್ಲ ಪಾಂಡವರ ಪಕ್ಷಪಾತಿ, ಪಾಂಡವರ ಒಂದೇ ಓಡುತ್ತಿದೆಯಲ್ಲ. ನಮ್ಮವರನ್ನು ನೋಡಿದರೆ ನಮ್ಮವರ ಪ್ರಭಾವ. ಓ ಬಂಡು ಭೀಮನನ್ನು ತನ್ನ ಗಲೆಯಿಂದ ಪುಡಿ ಪುಡಿಗೊಳಿಸಬಲ್ಲ ನನ್ನ ಸಹೋದರ ದುಶ್ಯಾಸನ. ಓ ಪರಾಕ್ರಮಶಾಲಿಯಾದ ಸೈಂಧವ ಮಹಾರಾಜ, ನಿನ್ನ ಪ್ರಾಣಸಿಕ ನಪುಂಸಕ ಪಾರ್ಥ ಒಂದೇ ಬಿಲ್ಲಿನಿಂದ ಛೇದಿಸಬಲ್ಲ ದುರ್ಯೋಧನ, ನನ್ನ ಪ್ರಾಣಸಖ ಕರ್ಣ ಇನ್ನು ಹೆಜ್ಜೆ ಹೆಜ್ಜೆಗೂ ಸಹ ಸಲಹೆ ಸೂತ್ರಗಳನ್ನು ನೀಡುತ್ತಾ ನನಗೆ ಬೆಂಗಾವಲಾಗಿರುವ ನನ್ನ ಭಾವನಾದ ಶಕುನಿ, ಇನ್ನು ಪಿತಾಮಹರಾದ ಭೀಷ್ಮ ದ್ರೋಣರಿರುವಾಗೆ ಓ ಪಾಂಡವರ ಗತಿ ಅದೋ ಗತಿ, ಅದೋ ಗತಿ. ಅಲ್ಲವೇ ಕೃಷ್ಣ? ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ರೋಷಜ್ವಾಲೆಯನ್ನು ನಿನ್ನಂತವರ ಯುದ್ಧ ಬಿರುನುಡಿಗಳಿಂದ ಶಮನಗೊಳಿಸಲು ಸಾಧ್ಯವಿಲ್ಲ ಕೃಷ್ಣ, ಸಾಧ್ಯವಿಲ್ಲ. ಕೃಷ್ಣ, ಏಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವುದು ಬೇಸರವು. ಏಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವುದು ಬೇಸರವು. ಬೇಡ ಬೇಡಬಲು ಬೇಸರವು, ಬೇಡ ಬೇಡಬಲು ಬೇಸರವು. ಮಾಡಿದರೆಯದು ಕಾಡಿದೋಗಲು ಕೇಳಲಾಗದೆ ರಾಜ್ಯ
ಸೇನಾ ಸಮುದ್ರವನ್ನು ಕಳಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಈ ನಿನ್ನ ಪುಂಡ ಭೀಮನ ಗುಂಡಿಗೆಯ ಬಿಸಿ ರಕ್ತವನ್ನು ಪಾನ ಮಾಡಲು ಸದಾ ಸಿದ್ಧನಾಗಿರುವನು ಏ ದುಶ್ಯಾಸನನು. ಹೋಗು ಹೋಗು ಕೃಷ್ಣ, ಆ ನಿನ್ನ ಹೇಳಿ ಪಾಂಡವರಿಗೆ ಯುದ್ಧವೇ ಸಿದ್ಧವೆಂದು ಹೇಳಿಬಿಡು. ಹೋಗು ಕೃಷ್ಣ. ಸಹೋದರ ಕೃಷ್ಣ ಸಾಕು ಮಾಡ ಕೃಷ್ಣ, ಕೃಷ್ಣ ಸಾಕು ಮಾಡ ಕೃಷ್ಣ, ಸಾಕು ಮಾಡ ಕೃಷ್ಣ, ಕೃಷ್ಣ ಸಾಕು ಮಾಡ ಕೃಷ್ಣ. ಹೇಳಿ ಪಾಂಡವರ ಗರ್ಭವು ಮುರಿದು ಮುಗದಿ ಮೆರೆಯವರನ್ನ ಕೃಷ್ಣ. ಹೇಳಿ ಪಾಂಡವರ ಗರ್ಭವು ಮುರಿದು ಮುಗದಿ ಮೆರೆಯವರನ್ನ ಸಾಕು ಮಾಡ ಕೃಷ್ಣ, ಕೃಷ್ಣ ಸಾಕು ಮಾಡ ಕೃಷ್ಣ, ಕೃಷ್ಣ. ಚಹದ ಮರ ಪುಡಿ ಪುಡಿಗೈದು ಹೊರಗೊಳಗೆ ನಾಗರಿವ ನಾನು ಕೃಷ್ಣ. ಚಹದ ಮರ ಪುಡಿ ಪುಡಿಗೈದು ಎರಡಗಳು ನಾನೀಗ ಸಾಕು ಮಾಡ ಕೃಷ್ಣ, ಕೃಷ್ಣ ಸಾಕು ಮಾಡ ಕೃಷ್ಣ, ಕೃಷ್ಣ. ಪಂಚಭೀಮನ ಗುಂಡಿಗೆ ಸೇರಿ ಹೊರಗೊಳಗೆ ಚಂಡಾಡಿದ ನಾನು ಕೃಷ್ಣ. ಭೀಮನ ಗುಂಡಿಗೆ ಸೇರಿ ಹೊರಗೊಳಗೆ ಚಂಡಾಡಲ ಸಾಕು ಮಾಡ ಕೃಷ್ಣ, ಕೃಷ್ಣ ಸಾಕು ಮಾಡ ಕೃಷ್ಣ, ಕೃಷ್ಣ. ನಿನ್ನ ಸಂಧಾನಕ್ಕೆ ದೊರೆತ ಪ್ರತಿಫಲ ಏನೆಂಬುದನ್ನು ನೀನು ತಿಳಿಯಲ್ಲ. ಇನ್ನು ಬಂದ ದಾರಿ ಹಿಡಿದು ಹಿಂದಕ್ಕೆ ಹೋಗೋದು ಒಳ್ಳೆಯದು ಕೃಷ್ಣ. ಇಲ್ಲದಿದ್ದರೆ ಈ ನನ್ನ ಗದೆಯನ್ನು ನೋಡಿದೆಯಾ? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೆಯ ತೀರದ ಹೊರತು ಈ ರಾಧೆಯನಿಗೆ ಮುಷ್ಟಾನ್ನವು ರಚಿಸುವುದಿಲ್ಲ. ಬಲೆ ಕರ್ಣ, ಕುಲದಲ್ಲಿ ಕೀಳಾದರೂ ಛಲದಲ್ಲಿ ನಿನ್ನದೇ ಮೇಲುಗೈ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಈ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಇಚ್ಛಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ರಾತನಾರೋ ಇತವಾ ಮರದೊಡೆ ಬಲಿಸಿ ಕೆಣಕುವುದೇ ಇತವ ಮರದೊಡೆ ಬಲಿಸಿ ಕೆಣಕುವುದೇ ಮುನ್ನ ಬರುವುದೋ ಈರ ಸಮರ. ವಲ್ಲಭನೆ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೆ ರಾಧಾ ವಲ್ಲಭನೆ. ಅಟವಂತರು ನಾವು ಕೃಷ್ಣ ಕೃಷ್ಣ ಅಟವಂತರು ನಾವು ಇಟವಿದು ತಿಳಿಯಿದೆ ಅಟವಂತರು ನಾವು ಇಟವಿದು ತಿಳಿಯಿದೆ ದುರದಳು ಪಾತಲ ಶಿರವನ್ನು ತೆಗೆಯುವೆ. ದುರದಳು ಪಾತಲ ಶಿರವನ್ನು ತೆಗೆಯುವೆ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೆ ರಾಧಾ
ಪ್ರೀತಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೀಗ ಇಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ದನಗಳನ್ನು ಅರ್ಪಿಸುವ ನನ್ನ ಧರ್ಮ ಎಷ್ಟೋ ಮೇಲೂ ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೇ ಭಲೇ ಕರ್ಣ, ಭಲೆ ಭಲೆ ಅಂಗಾಧಿಪ. ಈ ನಿನ್ನ ದರ್ಪದ ನುಡಿಗಳಿಂದ ಯಾದಾಗ್ರಣಿ ಕಂಠ ಬಿಗಿದಂತಾಯಿತು. ಮೇರೆ ಮೇರಿತು. ಆದರೂ ಒಂದು ಮಾತನ್ನು ಹೇಳುವುದು ಕೇಳು ದುರ್ಯೋಧನ. ಭಾರತ ಭೋಮೇಶ ಜೈಸೆ ಧುರಾಚ ಸಮಾನ ಶೌರ್ಯ ಸಾಹಸ ನಿರಾಕರಿಸದೆ ರೈ. ಭಾರತ ಭೋಮೇಶ ಜೈಸೆ ಧುರಾಚ ಜೈ ಸುಭಾಷ ಕರೆ ಶ್ರೀಗಣೆ ಅನುಜಾತರ ಅನುಜಾತರ ಹರೆಯೆಂದು ಜಾತಿ ಪದ ಹರೆಯೆಂದು ಜಾತಿ ಪದ ವೈರವನು ನೀನಿಗೆ ಸೈರಣೆಯಂಬಾಳೆ ವೈರವನು ನೀನಿಗೆ ಸೈರಣೆಯಂಬಾಳೆ ಬಾಳೆಗಳು ಧರ್ಮ ನಿರ್ಮಲ ಗುಣ ಚರಿತ ಕರುಣ ಬೈರ ಧರ್ಮ ನಿರ್ಮಲ ಸುಗುಣ ಚರಿತ ಕರುಣ ಬೈರ ಭಾರತ ಭೋಮೇಶ ಜೈಸೆ ದುರ್ಯೋಧನ, ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ವೀಕ್ಷಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇಕೆ ಧ್ವಂಸ ಮಾಡಿದೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮಗಳ ಸ್ನೇಹ ಪ್ರೀತಿ ಮಮತೆಯ ಹೊರತು ಮತ್ತೇನು ಬೇಡ. ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಕ್ಕಾಗದಿದ್ದರೆ ಹೋಗಲಿ, ಅವರ ಶಾಂತಿ ಸಂಧಾನಕ್ಕೆ ಸಮ್ಮತಿಸು. ಶತ್ರು ರಾಜರುಗಳೆಲ್ಲ ನಿನಗೆ ಶಿರವಾಗಿ ನಮಸ್ಕರಿಸುವರು. ದುರ್ಯೋಧನ, ಈ ಭಾರ್ಗವಿ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಭಕ್ತಾರ ಸಲುವಾಗಿ ಕೃಷ್ಣ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಈ ಮಾನವ ಜೀವಕೋಟಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಯುದ್ಧದಲ್ಲಿ ಸೋತು ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡು ವನವಾಸಕ್ಕೆ ಹೋಗಿದ್ದು ಅಧರ್ಮದ ಕಾರ್ಯವೇ? ಸತ್ಯ ಪರಿಪಾಲನೆಗಾಗಿ ಅಲ್ಲಿ ಅಜ್ಞಾತವಾಸ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳಿ ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಕೃಷ್ಣ, ದುರ್ಯೋಧನ, ಪುರುಷ ಪ್ರಧಾನರಂದರು ಕೃಷ್ಣ, ಆ ರೋಷರಹಿತ ಪಾಂಡವರು ಕೃಷ್ಣ, ದುರ್ಯೋಧನ, ಪುರುಷ ಪ್ರಧಾನರಂದರು ಕೃಷ್ಣ, ಆ ರೋಷರಹಿತ ಪಾಂಡವರು ಭರತ ಕಂಡವನಾಳ್ವ ಕಳ್ಳು ಕಲಿಗಳಾಗಿದ್ದರೆ ಆ ಕಳ್ಳದೆ ಕುಳ್ಳಿಗೆಗೊಳ್ಳವ ಆಗಿದ್ದರೆ ಭರತ ಕಂಡವನಾಳ್ವ ಕಳ್ಳು ಕಲಿಗಳಾಗಿದ್ದರೆ ಆ ಕಳ್ಳದೆ ಕುಳ್ಳಿಗೆಗೊಳ್ಳವ ಆಗಿದ್ದರೆ ಎಲ್ಲದೆಯ ಒತ್ತಾಪರ್ಣವ ಖಂಡಿಸಿ ಎಲ್ಲದೆಯ ಒತ್ತಾಪರ್ಣವ ಖಂಡಿಸಿ ಕಳ್ಳ ಮಂಡಲವ ತೋರಿ ಅಖಂಡ ಸೋಮೆರೆದೆ
ಆ ಲಜ್ಜೆಹೀನರು ಕಂಡರೆಪ್ಪೆ ಮಾಧವ ಮಾಧವ ಕೃಷ್ಣ, ದುರ್ಯೋಧನ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆ ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಒಪ್ಪಿಸುವ ಅಪಮಾನ ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸುವಿಯ ಜನಾರ್ದನ. ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಹೋಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡುವುದಿಲ್ಲ. ಭಯಪಡಲಾಗದು ಕೃಷ್ಣ, ಭಯಪಡಲಾಗದು. ಸುಮ್ಮನೆ ಕಂಠು ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಸುಮ್ಮನೆ ಹೊರಟು ಹೋಗು. ದುರ್ಯೋಧನ, ಸ್ಥಿರನಾಗು. ಯುದ್ಧವು ನಿನ್ನ ಅಭಿಷ್ಟವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದಿವಿ. ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನು ನೀನು. ಇದು ಭಯಂಕರ ಆತ್ಮಹತ್ಯೆ. ನೀನು ಮಾಡಿದ ಅಪರಾಧಗಳೇನೆಂಬುದನ್ನು ಮರೆತಿರುವೆಯ? ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಕಪಟಿ ಶಕುನಿಯ ಕುತಂತ್ರದಿಂದ ಯುಧಿಷ್ಠಿರನನ್ನು ಕಪಟ ದೂತಕ್ಕೆಳೆದನ್ನು ಪಾಂಡವರನ್ನು ವನವಾಸ ಅಜ್ಞಾತವಾಸಕ್ಕೆ ಈಡು ಮಾಡಿದೆ. ಸಹೋದರರ ಪತ್ನಿ ಅಂತಲೂ ಯೋಚಿಸದೆ ದ್ರೌಪದಿಯನ್ನು ರಾಜ್ಯಸಭೆಗೆ ಎಳೆತರಿಸಿ ನೀನು ಮಾಡಿದ ವಸ್ತ್ರಾಪಹರಣ, ಆ ನೀಚ ಕೃತ್ಯಗಳೆಲ್ಲವೂ ನೀಚ ಸ್ಮೃತಿಯಂತೆ ನಿನ್ನನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಈ ಹಿಂದೆ ದೌಮ್ಯರ ಸಂದೇಶವನ್ನು ತಿರಸ್ಕರಿಸಿದೆ, ಗುರು ಹಿರಿಯರ ಮಾತನ್ನು ನಿರಾಕರಿಸಿದೆ, ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿದೆ. ನಿಮ್ಮೆಲ್ಲರ ಹಿತರಕ್ಷಣೆಗಾಗಿ ಶಾಂತಿ ಭಿಕ್ಷೆಗಾಗಿ ಬಂದ ನನ್ನ ಮಾತನ್ನು ನಿರಾಕರಿಸಿದೆ. ಇವೆಲ್ಲವೂ ನಿಮ್ಮನ್ನು ಘಾತಕಗೊಳಿಸದೆ ಬಿಡವು. ಹೋಗಲಿ ಬಿಡು. ಪಾಂಡವರಿಗೆ ನಿನ್ನದೇ ಆದ ಇಂದ್ರಪ್ರಸ್ಥಾದಿ 5 ರಾಜ್ಯಗಳನ್ನಾದರೂ ಕೊಡಲಾರೆಯ? 5 ಹಳ್ಳಿಗಳೇ, 5 ಹಳ್ಳಿಗಳೇ. ಕೃಷ್ಣ, ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದ 50 ಹಳ್ಳಿಗಳು ಸಿದ್ಧವಾಗಿರು. ಅಲ್ಲಿಗೆ ಬೇಕಾದರೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವುದು. ದುರ್ಯೋಧನ, ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ. ಅವನಿಗೆ ನಿನ್ನದೇ ಆದ ಒಂದು ಊರನ್ನಾದರೂ ಕೊಡಲಾರೆಯ? ಅದು ನಿನ್ನ ಭ್ರಮೆ ಕೃಷ್ಣ. ದುರ್ಯೋಧನ, ಏನು ಹೇಳಿದೆ? ಕಟ್ಟರು ಸರಿ, ಕಟ್ಟ ಕಡೆಯದೋಗಿ ಕೋಡಿ ಕಟ್ಟಬೇಕೆಂದು ಪಟ್ಟು ಹಿಡಿದ ಈ ಛಲದ ಕಮಲವನ್ನು ಕಂಡು ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರು ಸದಿ ವಾಂಚೋಳಿ ರೂಪದ ನಂದಿನಿ. ಅಂದೇ ತೊಟ್ಟೆನೋ ಛಲವನ್ನ ಭೂತ ಭೇದಗಳಿಗೆ ಒಡೆಯನಾದ ಭೂತ ನಾವದೇಶನೇ ತೋಲ್ ಕೆರೆದು ತೋಲನಕ್ಕೆ ನಿಂತರು ಸರಿ. ಕಲೆ ನಿರ್ಮಿತವಾದ ರಕ್ತಗತಿತವಾದ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಹೋಳಿಗೆವಾದರೂ ಸರಿ. ಎಷ್ಟ ದುರ್ಯೋಧನ, ಗಾಂಧಾರ ದೇವಿಯ ಗರ್ಭ ಸಂಜಾತ ಹಸ್ತಿನಾವತಿಯ ಮಣಿಮಕುಟ ದುರ್ಯೋಧನ ಸಾರ್ವಭೌಮ ಚಕ್ರವರ್ತಿ. ಭಾಷಣದ ಮಣ್ಣಿನಲ್ಲಿ ಮಣ್ಣಿಟ್ಟು ಮಣ್ಣಾಯುವನು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ ಮುರಹರಿ. ಇದನ್ನ ಕಟ್ಟ ಕಳೆಯಲಿದ್ದಾರ. ಬಾಧೆಯಲ್ಲಿದ್ದಾರ ಬೇಡ ಮರಿ ಬಾಂಧವರೊಡೆಯಲಿ ಬಾಧೆಯಲ್ಲಿದ್ದಾರ ಬೇಡ. ಬಾಧೆಯಲ್ಲಿದ್ದಾರ ಬೇಡ ಮರಿ ಬಾಂಧವರೊಡೆಯಲಿ ಬಾಧೆಯಲ್ಲಿದ್ದಾರ ಬೇಡ. ಕೆಟ್ಟರು ಕೈಯದ ಗೆಳದೆ ಕೆಟ್ಟ ಕೊಡನ ಕೊಡುಗು ಮೈಯನ್ನ
ಕಲ್ಲವೇ ಭಕ್ತರನ್ನು ಪಾಡಿಗೆನು ಭಕ್ತವನ್ನು ಬಯಸುವವನು ಕಲ್ಪನು ನೃತ್ಯವನ್ನು ಮಾಡಿ ಕಂಡು ಪಡೆಯಲು ಭಕ್ತವನ್ನು ಬಯಸುವವನು ಕಲ್ಪನು ನೃತ್ಯವನ್ನು ಮಾಡಿ ಕಂಡು ಪಡೆಯಲು ಧರ್ಮದಿ ಹಾಗಾದರೆ ಮಾಧವ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳೆಂದು ಕರೆದಲಿರುವೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳೆಂದು ಕರೆದಲಿರುವೆ ಧರ್ಮದಿ ದುರ್ಯೋಧನ, ಪಾಂಡವರಿಗೆ ಒಂದು ಹಳ್ಳಿಯೇ? ಈ ದುರ್ಯೋಧನ ರಾಜ್ಯ ಲೋಭಿ. ಪಾಂಡವರಿಗೆ ಒಂದು ಹಳ್ಳಿಯಲ್ಲ, ಒಂದು ಗೃಹವಲ್ಲ, ಒಂದು ಗೋಪಾದಷ್ಟು ಸ್ಥಳದಲ್ಲಿ ಒಂದು ಸೋಜಿ ಮನೆಯಷ್ಟು ಜಾಗವನ್ನು ನೀಡಲಾಗಿದೆ. ಜಾಗವನ್ನು ನೀಡಲಾಗಿದೆ. ಒಮ್ಮನೆ ಹೊರಟು ಹೋಗು. ಕೃಷ್ಣ, ಕುಲಕ ಹಾಗೆ ಅವರ ಶಿರವ ತುಳಿದು ಕಡಿದು ತರ ನಡುವೆ ಕುಲಕ ಕುಲಕ ಹಾಗೆ ಅವರ ಶಿರವ ತುಳಿದು ಕಡಿದು ತರ ನಡುವೆ ಅಣ್ಣ, ಇದು ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಪರಿಪುಟ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ತದೇಕ ಚಿತ್ತದಿಂದ ಆಲೋಚಿಸುತ್ತಿರುವ ನೋಡಿದೆಯ ಅಣ್ಣ. ಸಮಯ ದೊರೆತರೆ ಎಂತಹ ಏನ ಕೃತ್ಯ ಮಾಡಲು ಸಲ್ಲತಕ್ಕವರಲ್ಲ. ಎಂತವರ ಮಧ್ಯೆ ನಮಗೇನು ಕೆಲಸ? ನಡೆದ ಹೋಗೋಣ. ಸರಿಯಾಗಿ ಹೇಳಿ ಸಹೋದರ. ಈ ಪಾಂಡವ ಪಕ್ಷಪಾತಿಗಳ ಮಧ್ಯೆ ನಮಗೇನು ಕೆಲಸ? ನಡಿ. ಕ್ರೂರುದ್ದರೆ, ಈ ದುರ್ವಿದ್ಧರನ್ನು ನೀವು ದಮನ ಮಾಡಲಾಗದವರಾದರೆ ಈ ಪ್ರಖ್ಯಾತ ಕುರುವಂಶದ ಸಾಮ್ರಾಜ್ಯ ಶಾಸನವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ಈ ದುರ್ಯೋಧನ, ದುಶ್ಯಾಸನ, ಶಕುನಿ ಎಂಬ ದುಷ್ಟ ಕೀಟಗಳನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಾನಕ್ಕೆ ಸಮ್ಮತಿಸಿ, ಒಂದು ವೇಳೆ ನೀವೀಗಲೂ ತಿರಸ್ಕರಿಸಿದರೆ ಮುಂದೊದಗುವ ಅನರ್ಥಗಳಿಗೆ ನೀವು ಕಾರಣರಾಗುವಿರಿ. ಈ ಮಾನವ ಜೀವಕೋಟಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವ ಇಚ್ಛೆ ನಿಮಗಿದ್ದರೆ ನಾನು ಹೇಳಿದಂತೆ ಮಾಡಿರಿ.